ಮಾಜಿ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಈಗ SIT ರಚನೆ ಮಾಡಿದೀವಿ ಈ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರದ ತನಿಖೆಗೆ ಅಂತ ಸರ್ಕಾರ ಹೇಳ್ತಾ ಇದೆ. SIT ಇಂದ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ತಮಗಿದೆಯಾ? ಸರ್, ಇತ್ತೀಚೆಗೆ 2-3 ಪ್ರಕರಣದಲ್ಲಿ ಕೂಡ ಬೀಸೋದೊಣ್ಣೆ ತಪ್ಪಿಸೋ ರೀತಿಯಲ್ಲಿ SIT ರಚನೆ ಆಗ್ತಾ ಇದೆ. ಆದ್ರೆ SIT ಎನ್ಕ್ವೈರಿಗಳು ಈಗ ಕೆಲವು ಪ್ರಕರಣಗಳನ್ನು ನೋಡಿದಾಗ ಪಾರದರ್ಶಕವಾಗಿ ಖಂಡಿತ ಇಲ್ಲ. ಕೇಸನ್ನ ಮುಚ್ಚಲಿಕ್ಕೆ ಅಥವಾ ಕೇಸನ್ನ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಏನೋ ಒಂದು ಹುನ್ನಾರವನ್ನ ಈ ಸರ್ಕಾರ ನಡೆಸ್ತಾ ಇದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಈ ನಿಗಮದ ST ನಿಗಮದ ಹಣ ಬಹಳ ದೊಡ್ಡ ಪ್ರಕರಣ ಇದು. ಇದಕ್ಕೆ ಬಹುಶಃ ಸರ್ಕಾರವೇ ಬೆಲೆ ತಟ್ಟಬೇಕಾಗಿದೆ, ಮಂತ್ರಿ ಮಾತ್ರ ಅಲ್ಲ. ಯಾಕಂದ್ರೆ SC/ST ಹಣವನ್ನ ಬಜೆಟ್ ನಲ್ಲಿ ಇಟ್ಟಿದ್ನ 11,000 ಕೋಟಿನ ಇವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡವರು ಈ ಒಂದು ನಿಗಮಕ್ಕೂ ಮಾತ್ರ ಸುಮಾರು 180 ಕೋಟಿ ಹಣವನ್ನ ಜಮಾ ಮಾಡ್ತಾರೆ. ಅಲ್ಲಿಂದ ಬೇರೆ ಬೇರೆ ಸಂಸ್ಥೆಗಳಿಗೆ ಇದು ಹೋಗಿದೆ, 9 ಸಂಸ್ಥೆಗಳಿಗೆ, ಬೇರೆ ಇಂಡಿವಿಜುವಲ್ ಖಾತೆಗಳಿಗೆ ಹೋಗಿದೆ. ಇದನ್ನ ನೋಡಿದಾಗ ಆಶ್ಚರ್ಯ ಕಾಣ್ತದೆ. ಮತ್ತು ಈ ತೆಲಂಗಾಣ ಚುನಾವಣೆಗೆ ಇದರ ಬಳಕೆ ಆಗಿದೆಯೋ ಅಂತೇಳಿ ಹೇಳಿ ನೋಡ್ಬೇಕು. ನಾವು ಮೊದಲಿಂದನೂ ಕೂಡ ಹೇಳ್ತಾ ಇದ್ವಿ, ರಾಜ್ಯ ಸರ್ಕಾರ ATM ಇದ್ದ ಹಾಗೆ, ಕಾಂಗ್ರೆಸ್ಸಿಗೆ ATM ಇದ್ದ ಹಾಗೇನೆ ಅಂತ, ಬೇಕಾದಾಗ ಹಣ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇಲ್ಲಿ ಇದ್ದಂಗೆ ಕಾಣುತ್ತೆ. ಈಗಾಗ್ಲೇ ಈಶ್ವರಪ್ಪನವರ ಪ್ರಕರಣದಲ್ಲಿ ಆದಂಗೆ ಆಗೋದಾದ್ರೆ ಇಷ್ಟೊತ್ತಿಗೆ ಈ ಆತ್ಮ ಗೌರವ ಏನಾದ್ರು ಸಿದ್ದರಾಮಯ್ಯನವರಿಗಿದ್ರೆ ಮಂತ್ರಿ ನಾಗೇಂದ್ರ ಅವ್ರನ್ನ ಇಮ್ಮಿಡಿಯೇಟ್ ತೆಗೆದಾಕ್ಬೇಕಾಗಿತ್ತು. ಈ ಎನ್ಕ್ವೈರಿ ಆಗೋ ತನಕ ಅವರು ಮುಂದುವರಿದಿದ್ದ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಫೇರ್ ಎನ್ಕ್ವೈರಿ ಆಗೋದಿಲ್ಲ ಅವರು ಇದು ಮಂತ್ರಿ ಆಗಿದ್ರೆ. ಆ ಮಂತ್ರಿ ಆದಂತವರಿಗೆ ಇಷ್ಟೊಂದು ಹಣ ದುರುಪಯೋಗ ಆಗೋವರೆಗೂ ನೋಡ್ಲಿಕ್ಕೆ ವ್ಯವಧಾನ ಇಲ್ಲ, ಅವರು ಭಾಗವಹಿಸಲಿಲ್ಲ ಸ್ವಂತದ್ದು ಅಂತ ಹೇಳಿದ್ರೆ ಅವ್ರ ಆಕ್ಷನ್ ಯಾಕೆ ತೆಗಿಲಿಲ್ಲ? ಮಾರ್ಚ್ ಎಂಡ್ ಒಳಗಡೆನೆ ಇದು ನಡೆದಿದೆ ಈ ಪ್ರಕರಣ. ಹಾಗಾಗಿ ಅವರು ಈಗ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ ಮಂತ್ರಿಯವರ ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ. ಯಾವ ಮಂತ್ರಿ ಓರಲ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ? ಇವರೇ ಮಂತ್ರಿ ಅಂದ್ರೆ ಇವರೇನೆ, ST ಇಲಾಖೆ ಮಂತ್ರಿ ಇವರೇನೆ. ಹಾಗಾಗಿ ಇದೊಂದು ದೊಡ್ಡ ಹಗರಣ. ಬಹುಶಃ ನಾಗೇಂದ್ರ ಮಾತ್ರ ಅಲ್ಲ, ಇಡೀ ಸರ್ಕಾರ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗುತ್ತೆ. ಈಗಾಗಲೇ ಯೂನಿಯನ್ ಬ್ಯಾಂಕು CBI ಕೊಟ್ಟಿದೆ. CBI ಕೂಡ ಒಂದು ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡ್ತದೆ. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಎಲ್ಲೆಲ್ಲಿ ಹೋಗಿದೆ ಆ ಹಣ ತೆಲಂಗಾಣದ ಕೆಲವು ವ್ಯಕ್ತಿಗಳಿಗೆ ಮತ್ತು ಕೆಲವು ಸಂಸ್ಥೆಗಳಿಗೆ, ITBT ಸಂಸ್ಥೆಗಳಿಗೆ ಹೋಗಿದೆ. ಅದಕ್ಕೂ ಏನ್ ಸಂಬಂಧ ಅಂತ ಹೇಳಿ ಡೀಟೇಲ್ ಎನ್ಕ್ವೈರಿ ಆದ್ರೆ ಇವರು ಉಳಿಯೋದೇ ಇಲ್ಲ ಈ ಸರ್ಕಾರ. ಆ ಸ್ಥಿತಿ ಇದೆ. ಖಂಡಿತವಾಗೂ ನಾವು ಕೂಡ BJP ವತಿಯಿಂದ ಬಿಡೋದಿಲ್ಲ. ಈ ಸದ್ಯದಲ್ಲಿ ನಾಗೇಂದ್ರ ಅವ್ರನ್ನ ಮಂತ್ರಿ ಪದವಿಯಿಂದ ತೆಗೆದೇ ಹೋದ್ರೆ ಊರಿನಲ್ಲಿ ಇದ್ರ ಬಗ್ಗೆ ಜನವನ್ನ ಸಂಘಟಿಸಿ ನಾವು ಈ ಹಣ ದುರುಪಯೋಗದ ಬಗ್ಗೆ ಆಂದೋಲನವನ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಅರಗ ಜ್ಞಾನೇಂದ್ರ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಜೊತೆಗೆ ಈಗ BJP ಅವರ ಮತ್ತೊಂದು ಆಗ್ರಹ ಇರತಕ್ಕಂಥದ್ದು, ಪ್ರಕರಣದ ತನಿಖೆಯನ್ನ CBI ಕೊಡಬೇಕು ಅಂತನ್ಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ರಾಜ್ಯ ಸರ್ಕಾರವೇ ವಹಿಸಬೇಕು. ರಾಜ್ಯ ಸರ್ಕಾರ SIT ಅಂತ ರಚನೆ ಮಾಡಿ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕ್ಕೆ ಇವೆಲ್ಲ ಒಂದು ನಾಟಕ ಅಂತ BJP ಅವರು ಮಾಡ್ತಿರೋ ಆಗ್ರಹ. ಹಾಗಾಗಿ ನೋಡೋಣ, ಇದು CBIನವರೇ ಕೇಸನ್ನು ಕೈಗೆತ್ಕೊಂಡ್ರೆ, ಪಾರದರ್ಶಕವಾದಂತಹ ತನಿಖೆ ಆಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆದರೆ ರಾಜ್ಯದ ಜನರ ತೆರಿಗೆಯ ಹಣ ಎಲ್ಲಿ ಹೋಗಿದೆ, ಯಾರು ನುಂಗು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. 187 ಕೋಟಿ ಗುಳುಂ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಯಾವ ರೀತಿ ಈಶ್ವರಪ್ಪನವ್ರನ್ನ ರಾಜೀನಾಮೆ ತೆಗೆದುಕೊಂಡ್ರಿ, ಅವಾಗ ಮಾನ ಮರ್ಯಾದೆ ಇಲ್ಲ ಅಂತ ಕೇಳಿದ್ರಿ. ಇವತ್ತು ನಿಮ್ಮ ಮಾನ ಮರ್ಯಾದೆ ಏನಾನ ಇದ್ದರೆ ರಾಜ್ಯದ ಜನತೆ ಮುಂದೆ ತಲೆ ತಗ್ಸುವಂಥ ಕೆಲಸ ಮಾಡಿದಿರ. ಕೂಡಲೇ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ 100 ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಆ ಸಚಿವರನ್ನು ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂಥ, ಅದರಲ್ಲಿ ಗಂಗಾ ಕಲ್ಯಾಣ ಬೋರ್ ಕೊಡಿಸ್ಲಿಕ್ಕೆ, ಭೂ ಒಡೆತನ ಯೋಜನೆ ಅನ್ವಯ ಭೂಹೀನ ಪರಿಶಿಷ್ಟ ಪಂಗಡದ ಜನರಿಗೆ ಭೂಮಿ ಖರೀದಿಗೆ
ವಾಹನ ಖರೀದಿಗಳಿಗೆ ಬಳಕೆ ಆಗಬೇಕಾದಂಥ ಹಣ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಹೇಗಾಯಿತು, ಈ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಆಗೋದ್ರ ಹಿನ್ನೆಲೆ ಏನು, ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ಆ ಭ್ರಷ್ಟ ಮಂತ್ರಿ ಅಧಿಕಾರಿಗಳನ್ನ ಈ ಕೂಡಲೇ ವಜಾ ಮಾಡಬೇಕು, ಈ ಕೂಡಲೇ ಬಂಧಿಸಬೇಕು. ನಿಮಗೇನಾರು ನೈತಿಕತೆ, ಏನಾರು ಮೌಲ್ಯ ಏನಾರು ಇದ್ದರೆ, ಈ ನಾಲ್ಗೆ ಅಂತ ಏನಾರು ಇದ್ದರೆ ನಿಮಗೆ ಮಾತಾಡ್ತಿರಲ್ಲ. PCM ಅಲ್ಲ ಸಲ್ಲದ ಆಪಾದನೆ ಮಾಡಿದ್ದೀರಿ. ಇವತ್ತು ಲೂಟಿ ಎಲ್ಲರ ರಕ್ತ ಇರ್ತಿರೋಂಥ ನಿಮ್ಮಂಥ ಮಾನಗಟ್ಟ ಸರ್ಕಾರ, ಅಸಮರ್ಥ ಸರ್ಕಾರ ಈ ಕೂಡಲೇ ನೀವು ತೊಲಗಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ. ರಾಜ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅನ್ನುವಂಥವರು ನಿನ್ನೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ಬರೆದಿಟ್ಟಂಥ ಡೆತ್ ನೋಟು ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳನ್ನು ಹೊರಗಾಕಿದೆ. ದಲಿತರಿಗೆ, ವಿಶೇಷವಾಗಿ ST ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ 187 ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ, ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆ ಒಂದನ್ನು ನಡೆಸಲಿದ್ದಾರೆ. ಅದಾದ ನಂತರ ಏನು ತೀರ್ಮಾನ ಹೊರಬೀಳುತ್ತೆ ಕಾದ್ ನೋಡೋಣ.